ಹಲೋ ಎವ್ರಿವಾನ್, ವೆಲ್ಕಮ್ ಟು ಜನ್ಮಾರ್ಥ ಕ್ಲಾಸಸ್. ಕೆಲಸ ಮತ್ತು ಶಕ್ತಿ ಪಾಠದ 31ನೇ ಪ್ರಶ್ನೆ. 60 ವ್ಯಾಟ್ ಇರುವ ಒಂದು ವಿದ್ಯುತ್ ಬಲ್ಬ್ ಅನ್ನು ದಿನಕ್ಕೆ 6 ಗಂಟೆಗಳ ಕಾಲ ಉಪಯೋಗಿಸಲಾಗಿದೆ. ಒಂದು ದಿನದಲ್ಲಿ ಆ ಬಲ್ಬ್ನಿಂದ ಉಪಯೋಗಿಸಲ್ಪಟ್ಟ ಶಕ್ತಿಯನ್ನು ಯೂನಿಟ್ಗಳಲ್ಲಿ ಕಂಡುಹಿಡಿಯಿರಿ. ಒಂದು ವಿದ್ಯುತ್ ಬಲ್ಬ್ ಇದೆ, ಅದರ ಸಾಮರ್ಥ್ಯ 60 ವ್ಯಾಟ್ ಇದೆ. ಅದನ್ನ ದಿನಕ್ಕೆ 6 ಗಂಟೆ ಕಾಲ ಉಪಯೋಗಿಸಿದ್ದಾರೆ. ಹಾಗಿದ್ರೆ ಅದು ಅದರಿಂದ ಉಪಯೋಗಿಸಲ್ಪಟ್ಟ ಶಕ್ತಿಗಳನ್ನ ಯೂನಿಟ್ಗಳಲ್ಲಿ ಕಂಡುಹಿಡಿಯಿರಿ. ಯೂನಿಟ್ ಅಂದ್ರೆ ಏನು? ಯೂನಿಟ್ಗಳಲ್ಲಿ ಕಿಲೋವ್ಯಾಟ್ ಗಂಟೆಯಲ್ಲಿ ಕಂಡುಹಿಡಿಬೇಕು. ಸರಿ, ಏನೇನನ್ನ ಕೊಟ್ಟಿದ್ದಾರೆ? ಸಾಮರ್ಥ್ಯ 60 ವ್ಯಾಟ್ ಕೊಟ್ಟಿದ್ದಾರೆ. ಸಮಯ ಎಷ್ಟು ಕೊಟ್ಟಿದ್ದಾರೆ? 6 ಗಂಟೆಗಳ ಕಾಲ ಉಪಯೋಗಿಸಲಾಗಿದೆ. ಹಾಗಿದ್ರೆ ಉಪಯೋಗಿಸಲ್ಪಟ್ಟ ಶಕ್ತಿ ಎಷ್ಟು? ಸರಿ, ನಾವು ಸಾಮರ್ಥ್ಯವನ್ನ ಏನಂತ ಬರಿಬಹುದು? ಸಾಮರ್ಥ್ಯ ಇಸ್ ಈಕ್ವಲ್ ಟು ಉಪಯೋಗಿಸಲ್ಪಟ್ಟ ಶಕ್ತಿ ಅಥವಾ ವ್ಯಯವಾದ ಶಕ್ತಿ. ಉಪಯೋಗಿಸಲ್ಪಟ್ಟ ಡಿವೈಡೆಡ್ ಬೈ ಒಟ್ಟು ಕಾಲ ಅಲ್ವಾ? ಹಾಗಾಗಿ ಉಪಯೋಗಿಸಲ್ಪಟ್ಟ ಶಕ್ತಿ ಅಂದ್ರೆ ನಾನೇನ್ ಬರಿತೀನಿ? ಉಪಯೋಗಿಸಲ್ಪಟ್ಟ ಶಕ್ತಿ ಇಸ್ ಈಕ್ವಲ್ ಟು ಸಾಮರ್ಥ್ಯ ಇಂಟು ಕಾಲ ಅಂತ ಬರೀಬಹುದಾ? ಸರಿ, ಸಾಮರ್ಥ್ಯ ಎಷ್ಟು ಕೊಟ್ಟಿದ್ದಾರೆ? 60 ವ್ಯಾಟ್ ಕೊಟ್ಟಿದ್ದಾರೆ. ಇಂಟು ಕಾಲವನ್ನ 6 ಗಂಟೆ ಅಂತ ಕೊಟ್ಟಿದ್ದಾರೆ. ನೇರವಾಗಿ ಗಂಟೆಯಲ್ಲೇ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಇಲ್ಲಿ 6 ಒಂದು 0 ಹಾಕಿದ್ರೆ ಆಯ್ತು, ವ್ಯಾಟ್ ಗಂಟೆ ಬಂತು. ಆದ್ರೆ ನಮಗ್ ಬೇಕಾಗಿರೋದು ಯಾವ್ದ್ರಲ್ಲಿ? ಕಿಲೋ ವ್ಯಾಟ್ ಗಂಟೆಯಲ್ಲಿ. ಯಾಕೆಂದ್ರೆ ಯೂನಿಟ್ ಅಲ್ಲಿ ಹೇಳಲಿಕ್ಕೆ ಹೇಳಿದ್ದಾರೆ. ಕಿಲೋ ವ್ಯಾಟ್ ಗಂಟೆಯಲ್ಲಿ ಹೇಳಬೇಕು ಅಂದ್ರೆ 360 ವ್ಯಾಟ್ ಗಂಟೆ ಇಸ್ ಈಕ್ವಲ್ ಟು 360 ಡಿವೈಡೆಡ್ ಬೈ 1000 ಕಿಲೋ ವ್ಯಾಟ್ ಗಂಟೆ. ನಾವು 1000ದಿಂದ ಡಿವೈಡ್ ಮಾಡಬೇಕು ಕಿಲೋ ವ್ಯಾಟ್ ಗಂಟೆ ಅಂತ ಹೇಳಲಿಕ್ಕೆ. ಎಷ್ಟು ಬರುತ್ತೆ? 0.36 ಬಂತ? ಕಿಲೋ ವ್ಯಾಟ್ ಗಂಟೆ ಬಂತ? ಹೌದು. ಹಾಗಾಗಿ ಉಪಯೋಗಿಸಲ್ಪಟ್ಟ ಶಕ್ತಿ ಏನಂತ ಹೇಳಿದೀವಿ? 0.36 ಯೂನಿಟ್ಸ್ ಅಂತ ಹೇಳ್ಬೋದು. ಇದು ಉತ್ತರ. ಥ್ಯಾಂಕ್ ಯು.